ಎಲ್ರಿಗೂ ನಮಸ್ಕಾರ. ಇಂದು ಭಾರತ ಮತ್ತು ಜಿಂಬಾಬ್ವೆ ಕ್ರಿಕೆಟ್ ನಡೀತಾ ಇದೆ. ಸಾಮಾನ್ಯವಾಗಿ ಕ್ರಿಕೆಟ್ ಅನ್ನ ನಾವು ಭಾರತದಲ್ಲಿ ನಮ್ಮ ಭಾರತ ತಂಡದ ಕ್ರಿಕೆಟ್ ಅನ್ನ ಎಷ್ಟು ನೋಡ್ತೀವೋ ಅಷ್ಟೇ ಆಸಕ್ತಿ ಈ ಪಾಕಿಸ್ತಾನದವರಿಗೂ ಕೂಡ ಇದೆ. ಯಾಕಂದ್ರೆ ಅವರು ನಾವೆಲ್ಲ ಭಾರತೀಯರು ಭಾರತಕ್ಕೆ ಬೆಂಬಲವಾಗಿ ಸಪೋರ್ಟ್ ಆಗಿ ನಾವು ಕ್ರಿಕೆಟ್ ಅನ್ನು ನೋಡ್ತಾ ಇದ್ರೆ, ಪಾಕಿಸ್ತಾನದವರು ಭಾರತ ಸೋಲಲಿ ಅನ್ನೋ ಕಾರಣಕ್ಕೆ ಕ್ರಿಕೆಟ್ ನೋಡ್ತಾರೆ. ಹಾಗಾಗಿ ಭಾರತದ ಯಾವುದೇ ಮ್ಯಾಚ್ಗಳು ನಡೆದ್ರು ಕೂಡ ಪಾಕಿಸ್ತಾನದವರು ತುಂಬಾ ಆಸಕ್ತಿಯಿಂದ ಭಾರತದ ಮ್ಯಾಚ್ ಅನ್ನು ನೋಡ್ತಕ್ಕಂಥದ್ದು. ಅದರಲ್ಲೂ ಈ T20 ಅಂತಹ ವಿಶ್ವಕಪ್ ನಡೀತಾ ಇರ್ಬೇಕಾದ್ರೆ ಅವರು ಭಾರತ ತಂಡವನ್ನ ಹೆಚ್ಚಾಗಿ ಫಾಲೋ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಅದರಲ್ಲಿ ಒಬ್ಬೊಬ್ರು ಒಂದೊಂದ್ ತರ. ಈಗಾಗಲೇ ಪಾಕಿಸ್ತಾನ T20 ಇಂದ ಆಚೆ ಬಿದ್ದಿದೆ, ಹೊರ ಬಿದ್ದಿದೆ. ಅದು ತಂಡದಿಂದ ಮತ್ತೆ ಸೆಮಿಫೈನಲ್ ಪಂದ್ಯವನ್ನ ಜಾಯಿನ್ ಆಗ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ. ಅದು ಇಂಪಾಸಿಬಲ್, ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದು ಕ್ರಿಕೆಟ್ ಪಂಡಿತರ ಲೆಕ್ಕಾಚಾರ. ಹೆಚ್ಚು ಕಡಿಮೆ ನ್ಯೂಜಿಲೆಂಡ್ ಪಂದ್ಯದ ವಿರುದ್ಧ ಅವರು ಮಳೆ ಕಾರಣದಿಂದ 1 ಅಂಕಗಳನ್ನ ಪಡೆದುಕೊಂಡು ಅದು ಕೂಡ ಡ್ರಾ ಆಗಿರ್ತಕ್ಕಂಥದ್ದು. ಜೊತೆಗೆ ಅವರು ಇಂಗ್ಲೆಂಡ್ ವಿರುದ್ಧನೂ ಕೂಡ ಸೋತಿರ್ತಕ್ಕಂಥದ್ದು. ಹಾಗಾಗಿ ಪಾಯಿಂಟ್ಸ್ ಲೆಕ್ಕಾಚಾರದಲ್ಲಿ ಪಾಕಿಸ್ತಾನ ತಂಡ ಈಗ T20 ವರ್ಲ್ಡ್ ಕಪ್ ಇಂದ ಆಚೆ ಬಿದ್ದಿದೆ, ಹೊರಬಿದ್ದಿದೆ. ಅವರು ಹೊರಬಿದ್ದರಿಂದ ಈ ಭಾರತದ ಮೇಲೆ ಕಣ್ಣು. ಭಾರತದ ತಂಡ ಯಾವಾಗ ಸೋಲುತ್ತೋ, ಅವರು ಯಾವಾಗ T20 ಇಂದ ಆಚೆ ಬರ್ತಾರೆ ಅನ್ನೋದನ್ನೇ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಭಾರತಕ್ಕೆ ಒಂದು ಪಂದ್ಯ ಸೋತ್ರು ಕೂಡ ಮುಂದಿನ ಒಂದು ರನ್ ರೇಟ್ ಆಧಾರದ ಮೇಲೆ 2 ಪಂದ್ಯಗಳನ್ನ ಗೆದ್ರೆ T20 ಪಂದ್ಯದಲ್ಲಿ ಅವಕಾಶ ಇದೆ. ಆದ್ರೆ ಈ ಪಾಕಿಸ್ತಾನದವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಈ ಭಾರತ ತಂಡ ಸೋಲಿ ಅಂತಕ್ಕಂಥ ಅದರಲ್ಲಿ ತರತರನಾಗಿರ್ತಕ್ಕಂಥ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಅದರಲ್ಲಿ ಈ ಇಂಜಮಾಮ್ ಉಲ್ ಹಕ್ ಅಂತಕ್ಕಂಥ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಒಂದು ವೇಳೆ ಇವತ್ತಿನ ಪಂದ್ಯ ಜಿಂಬಾಬ್ವೆ ಭಾರತದ ಪಂದ್ಯದಲ್ಲಿ ಭಾರತ ಏನಾದ್ರೂ ಸೋತ್ರೆ, ಜಿಂಬಾಬ್ವೆ ಏನಾದ್ರೂ ಭಾರತವನ್ನು ಸೋಲಿಸಿದ್ದೇ ಆದ್ರೆ ಲಾಹೋರ್ನ ಬೀದಿ ಬೀದಿಗಳಿಂದ ನಾನು ಬಿರಿಯಾನಿಯನ್ನ ಹಂಚ್ತೀನಿ ಅಂತಕ್ಕಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ನೋಡಿ, ಭಾರತ ವಿರುದ್ಧ ಎಷ್ಟು ದ್ವೇಷ ಇದೆ ಅನ್ನೋದನ್ನ ನಾವು ಇದ್ರಲ್ಲೇ ತಿಳ್ಕೊಬಹುದು ಅಲ್ವಾ. ಭಾರತ ತಂಡ ಸೋಲೋದು ಅವ್ರಿಗೆ ಎಷ್ಟು ಖುಷಿ ಕೊಡುತ್ತೆ. ಈ ತರದ ಒಬ್ಬ ಕ್ರಿಕೆಟ್ ದಿಗ್ಗಜನಾಗಿ ಇನ್ನೊಂದು ತಂಡವನ್ನು ಸೋತ್ರೆ ಖುಷಿ ಪಡ್ತಕ್ಕಂಥದ್ದು ಇದೆಯಲ್ಲ, ಅದು ಒಬ್ಬ ಕ್ರಿಕೆಟ್ ಪಂಡಿತನಿಗೆ ಸಲ್ತಕ್ಕಂಥ ಗೌರವನು ಕೂಡ ಅಲ್ಲ. ಮತ್ತೆ ಭಾರತ ತಂಡವನ್ನು ಸೋಲಿ, ಸಾಮಾನ್ಯವಾಗಿ ಶತ್ರು ದೇಶ ಅದನ್ನ ಹೇಳಿದ, ಆದ್ರೆ ಒಬ್ಬ ಕ್ರಿಕೆಟ್ ಪಂಡಿತನಾಗಿರ್ತಕ್ಕಂಥ ಮಾಜಿ ಕ್ರಿಕೆಟಿಗನಾಗಿರ್ತಕ್ಕಂಥ ಇವರಿಂದ ಇಂಥ ಹೇಳಿಕೆ ಬಂದಿರತಕ್ಕಂಥದ್ದು ತುಂಬಾ ವೈರಲ್ ಆಗಿರ್ತಕ್ಕಂಥ ವಿಷಯ. ಜೊತೆಗೆ ಎಲ್ಲಾ ಕ್ರಿಕೆಟ್ ಪಂಡಿತರು ಕೂಡ ಏನ್ ಇಂಜಮಾಮ್ ಮೂಲಕ ಈ ರೀತಿ ಹೇಳ್ಬಿಟ್ರಲ್ಲ, ಭಾರತ ತಂಡದ ವಿರುದ್ಧ ಇಷ್ಟೊಂದು ದ್ವೇಷ ಕಾರ್ತಿದ್ರಲ್ಲ, ಭಾರತ ಸೋತ್ರೆ ಲಾಹೋರ್ನ ಬೀದಿ ಬೀದಿಗಳಲ್ಲಿ ಬಿರಿಯಾನಿ ಹಂಚ್ತೀನಿ ಅಂತ ಹೇಳ್ತಿದ್ರಲ್ಲ ಅಂತಕ್ಕಂಥ ಒಂದು ಹೇಳಿಕೆ ಇವತ್ತು ತುಂಬಾ ಕಡೆ ಸದ್ದು ಮಾಡ್ತಿದೆ. ನೋಡೋಣ, ನಾವೆಲ್ಲರೂ ಕೂಡ ಭಾರತ ತಂಡ ಜಯ ಗಳಿಸ್ಲಿ, ಈ ಇಂಜಮಾಮ್ ಉಲ್ಲಕ್ ಅಂತಹ ಮಾತುಗಾರರಿಗೆ ನೇರ ಚಾಟಿ ಬೀಳಿಸ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ವಿಷಯವನ್ನು ಮುಗಿಸೋಣ.